ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್. ನಾನು ನಿಮ್ಮ ಚಂದನ್ ಮೈಸೂರು. ಇಲ್ಲಿ ನಿಂತೈತಲ್ಲ, ಇದೇ ನನ್ನ ಗಾಡಿ NS200. ನಾನು ಇದೇ ಗಾಡಿಯಲ್ಲಿ ರೀಲ್ಸ್ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ಗೊತ್ತಿರುತ್ತೆ, ಇದೇ ನನ್ನ ಗಾಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಆ್ಯಂಡ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಚಾಮುಂಡೇಶ್ವರಿ ದೇವಸ್ಥಾನ ಹಂಗೆ ಹೋಗ್ತಾ ಇದ್ನಲ್ಲ, ನಿಲ್ಲಿಸ್ಬಿಟ್ಟಿದ್ದು ಅವ್ರಿಗೆ ನಮಸ್ಕಾರ ಹಾಕೊಂಡು ನಾನು ಆ ಗಾಡಿ ಎತ್ಕೊಂಡೀಗ ಹೋಗ್ತಾ ಇದ್ದೀನಿ. ಸಂಡೇ ಬೇರೆ ಅಲ್ವಾ ಇವತ್ತು, ಎದ್ದಿದ್ದು ಲೇಟು. ಎದ್ದೇ ಫೋನ್ ಯೂಸ್ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಫೋನ್ ಮಾಡ್ದೆ, ಇಲ್ಲಿ ಸ್ವಲ್ಪ ಬಾಯಿಲಿ ಗಾಡಿ ಇದು ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ. ಅದಕ್ಕೆ ಈಗ ಎದ್ದೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವನು ಮಧುಸ್ ಟೈರ್ಸ್ ಹತ್ರ ಬರ್ತೀನಿ ಅಂತ ಹೇಳೋನೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ವೀಡಿಯೋ ಮಾಡ್ತಾರೆ ರೀಸನ್ ಏನಪ್ಪ ಅಂದರೆ, ನಾವಿರೋದು ಮೈಸೂರಲ್ಲಿ ಅಲ್ವಾ, ನಿಮಗೆ ಗೊತ್ತು. ಡಾಲಿ ಧನಂಜಯ್ ಸರ್ ಮದುವೆ ಮೈಸೂರಲ್ಲೇ ನಡೀತಾ ಇರೋದು. ಸೊ ನಾವು ಮೈಸೂರಲ್ಲೇ ಇರೋದಲ್ವ. ಇವತ್ತು ಬೇರೆ ಸಂಡೇ, ಎಲ್ಲರೂ ಮನೇಲೇ ಇದ್ದ ಹುಡುಗರುಗಳೆಲ್ಲ. ಸೊ ಅಲ್ಲಿಗಾರು ಹೋಗವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋದ ಹೋಯ್ತೀವೋ ಇಲ್ವೋ ಗೊತ್ತಿಲ್ಲ. ಒಬ್ಬ ಹೋಗೋದ ಅಂತಾನೆ, ಒಬ್ಬ ಬೇಡ ಅಂತಾನೆ. ಏನು ಮಾಡ್ತೀವೋ ಒಂದು ಗೊತ್ತಿಲ್ಲ. ಈಗ ನಮ್ಮ ಫ್ರೆಂಡು ಟೈರ್ ಚೇಂಜ್ ಮಾಡ್ಸೋಕ್ಕೆ ಅಂತ ಕರೆದವನೆ. ಮಧುಸ್ ಟೈರ್ ಹತ್ರ ಹೋಯ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ನನ್ನ ಫ್ರೆಂಡ್ ಆಲ್ರೆಡಿ ಬಂದು ನಿಂತ್ಕೊಂಡು ಕಾಯ್ತಾವನೆ. ಇದೇ ಗಾಡಿಗೆ ಟೈರ್ ಚೇಂಜ್ ಮಾಡಿಸ್ತಾ ಇರೋದು. ಇದೇ ಡ್ಯೂಕ್ 200 ಫ್ರಂಟ್ ಟೈರು. ಅವರು ಟೈರ್ ಸೈಜ್ ನೋಡ್ಕೊ ಬನ್ನಿ ಅಂದರು. ಅವ್ರಿಗೆ ಗೊತ್ತಿಲ್ಲ, ನಮ್ಮನ್ನು ಕೇಳೋರು. ಇದು 110 17 ಇಂಚು ಸೈಜ್. ಇಲ್ಲೇ ರೈಟ್ ಸೈಡಲ್ಲಿ ಕೊಟ್ಟಿದ್ರು, ನೋಡ್ಕೊಂಡು ಬನ್ನಿ ಅಂದರು. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಟೈರ್ ರೈಟು ಇನ್ನೂ ಏನು ಎಷ್ಟು ಅಂತ ಹೇಳಿಲ್ಲ. ನನ್ನ ಫ್ರೆಂಡ್ ಅಂಗಡಿ ಒಳಗೆ ಹೋದ, ನಾನು ಅಂಗಡಿಯಿಂದ ಈಚೆಗೆ ಬಂದೆ. ಯಾಕಪ್ಪ ಅಂದರೆ ಅಂಗಡಿ ಒಳಗೆ ವೀಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಮಾಡ್ಬಿಟ್ಟು ಅವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಈಚೆ ಬಂದೆ. ಹಿಂದೆ ಬೋರ್ಡ್ ಕಾಣಿಸ್ತೈತಲ್ಲ ನೋಡಿ, ಅದೇ ಮಧುಸ್ ಟೈರ್ಸು. ಇದಿರೋದು ಇನ್ಕಲ್ ಫ್ಲೈಓವರ್ ಹತ್ರ ನೋಡಿ, ಅಲ್ಲಿ ಕಾಣಿಸ್ತೈತೆ ಇನ್ಕಲ್ ಫ್ಲೈಓವರು. ಅಲ್ಲಿಂದ ಲೆಫ್ಟ್ ತೊಗೊಂಡು ಚೂರು ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ. ನಮ್ಮ ಸಬ್ಸ್ಕ್ರೈಬರು ಫಾಲೋವರ್ಸ್ ಯಾರು ನೋಡ್ತಾಯಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿದೆ ಅಷ್ಟೇ. ಟೈರ್ ರೇಟ್ ಬಂದು 3250 ಅಂತೆ. MRF ಹಾಕ್ಸ್ತಾ ಇರೋದು. 1 ವರ್ಷ ಗ್ಯಾರಂಟಿ ಅಂದರು. ಆಲ್ರೆಡಿ ನಮ್ಮ ಹುಡುಗ ಗಾಡಿನ ಒಳಗೆ ನಿಲ್ಸೋನೆ ಟೈರ್ ಚೇಂಜ್ ಮಾಡಿಸೋಕೆ. ಜನ ಬೇರೆ ಅವರೇ. ಟೈರ್ ಚೇಂಜ್ ಎಲ್ಲ ಮಾಡ್ಸಾಯ್ತು. ಈಗ ಗಾಡಿ ಎತ್ಕೊಂಡು ಹೋಗ್ತಾವ್ ನೋಡಿ. ಅವ್ನಿಗೊಂದು ಬಾಯ್ ಹೇಳಿ. ಈಗ ನಾನು ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ನಮ್ಮಮ್ಮ ಆವಾಗಿಂದ ಫೋನ್ ಹೊಡಿತಾನೆ ಐತೆ, ಎಲ್ಲಿದ್ಯಾವ ಅಂತ. ಅದಕ್ಕೆ ನಾನು ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಫೈನಲಿ ಮನೆ ಹತ್ರ ಬಂದೆ. ನಮ್ಮಮ್ಮ ಆಗ್ಲಿಂದ ಫೋನ್ ಮಾಡ್ತಾನೇ ಇದ್ರು. ಯಾಕಂದರೆ ನಾನು 5 ನಿಮಿಷ ಅಂತ ಹೇಳ್ಬಿಟ್ಟೋಗಿ 1 ಅವರ್ ಬಿಡ್ಕ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ 5 ನಿಮಿಷ ಅಂದ್ಬಿಟ್ಟು 1 ಅವರ್ ಬಿಡ್ಕ ಹೋಗ್ತಾ ಇದ್ದೀನಿ. ಈಗ ಹೋದರೆ ಸ್ವಲ್ಪ ಬೈತಾರೆ, ಬೈಸ್ಕೋಬೇಕು. ಯಾಕಂದರೆ ಇನ್ನೂ ತಿಂದಿಲ್ಲ. ತಿಂಡಿ ಹಾಕಿರಮ್ಮ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋದೋನು. 1 ಅವರ್ ಬಿಡ್ಕ ಬರ್ತಾಯಿದ್ದೀನಿ. ನಮ್ಮಮ್ಮ ರೆಡಿ ಆಗ್ತವ್ರೆ, ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದೆ ಡಾಲಿಯವ್ರ ಮದುವೆಗೆ ಹೋಗ್ತೀನಿ ಅಂತ. ನಮ್ಮಮ್ಮ ಪ್ಲ್ಯಾನ್ ಚೇಂಜ್ ಮಾಡೋರೋ ಏನೋ ಗೊತ್ತಿಲ್ಲ. ಟಿ ವಿಲಿ ಡಾಲಿಯವ್ರದ್ದು ಮದುವೆ ನೋಡ್ತಾ ತಿಂಡಿ ತಿಂತಾ ಇದ್ದೀನಿ. ನಮ್ಮಮ್ಮ ಮಕ್ಕೂಗಿದ್ರು, ಯಾಕಂದರೆ ನೀನು ಮದುವೆಗೆ ಹೋಗಬೇಡ, ಎಲ್ಲ ಹೋಗಬೇಕು ಅಂದರು. ಅದೇ ಟವಲಲ್ಲಿ ಮುಖ ಒರೆಸ್ಕೊಂಡು ಮುಖ ತೊಳೆಯೋದ ಅಂತ ಹೋದೆ. ಈಗ ಈಗ ತೊಳ್ಕೊಂಡು ರೆಡಿ ಆದೆ. ಫೈನಲಿ ಹಿಂಗೆ ಕಾಣಿಸ್ತೈತೆ ಇವತ್ತಿನ ಔಟ್ಫಿಟ್ ಇದೇನೆ. ರೆಡ್ಡು ಶರ್ಟು, ಒಂಥರ ಕ್ರೀಮ್ ಕಲರ್ ಪ್ಯಾಂಟನ್ನು ಹಾಕೊಂಡು ರೆಡಿ ಆದೆ. ಎಲ್ಲಿಗೆ ಏನು ಅಂತ ನಮ್ಮಮ್ಮನ ಕೇಳಿದ್ರೆ ಹೇಳ್ತೀನಿ ಫಸ್ಟು ರೆಡಿ ಆಗು ಅಂತು. ರೆಡಿ ಆದೆ. ಅದಕ್ಕೆ ನಮ್ಮಮ್ಮ ಬೇರೆ ಆಗಲೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರಲ್ವ, ಬೇಗ ಬಾ ಅಂತ ಅಂತಿದ್ರು. ಗಾಡಿ ಬೇಗ ಎತ್ಕೊಂಡು ನಾನು ಈಚೆ ಕಡೆ ಬಂದೆ. ಯಾಕಂದರೆ ಈಗ ನಾವು ಹೋಗ್ತಾ ಇದ್ದೀವಿ ಆರತಿ ಉಕ್ಕಡಕ್ಕೆ. ನಮ್ಮಮ್ಮ ಹೇಳಿದ್ರು ಆರತಿ ಉಕ್ಕಡಕ್ಕೆ ಹೋಗೋದ, ಮದುವೆ ಕ್ಯಾನ್ಸಲ್ ಮಾಡೋದ್ರು. ಸರಿ ಆಯಿತು ಬಿಡಮ್ಮ ಅಂತ ಅಂದ್ಬಿಟ್ಟು ಈಗ ಆರತಿ ಉಕ್ಕಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಅದೇ ಗಾಡೀಲಿ ಹೋಗ್ತಾ ಇರೋದು. ಆಕ್ಸೈಸ್ ಅಲ್ಲಿಂದ ಐತಲ್ಲ ಬ್ಲೂ ಕಲರು, ಅದೇ ಗಾಡೀಲಿ ಹೋಗ್ತಾ ಇರೋದು. ಈಚೆ ಕಡೆ ಬೇರೆ ತುಂಬ ಬಿಸಿಲಿತ್ತು. ಅದಕ್ಕೆ ನಾನು ಹೆಲ್ಮೆಟ್ ಎತ್ಕೊಂಡೆ. ಯಾಕಂದರೆ ಹೆವಿ ಬಿಸಿಲು ಗುರುವೆ, ಗಾಡಿ ಓಡ್ಸೋಕ್ಕಾಗಲ್ಲ. ಮತ್ತು ಹೆಲ್ಮೆಟ್ ಹಾಕೊಂಡ್ರು ಸೇಫ್ ಅಲ್ವಾ, ಅದಕ್ಕೆ ಹಾಕೊಂಡೆ. ನೀವು ಯಾರ್ಯಾರು ಗಾಡಿ ಓಡಿಸ್ತೀರಾ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಯಾಕಂದರೆ ಸೇಫು ಹೆಲ್ಮೆಟ್ ಹಾಕೊಂಡ್ರೆ. ಅದಕ್ಕೆ ಗಾಡೀಲಿ ಬೇರೆ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಅಂತ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಇಲ್ಲಿ ಸ್ವಲ್ಪ ಜನ ಇರಲಿಲ್ಲ, ಹೆಂಗೋ ಫ್ರೀ ಆಗಿತ್ತು ಪೆಟ್ರೋಲ್ ಬಂಕ್ ಇವತ್ತು. ಬೇರೆ ದಿವಸಗಳು ಬಂದರೆ ಹೆವಿ ರಶ್ ಇರ್ತದೆ ಗುರು. ಇಲ್ಲಿ ಸಂಜೆ ಹೊತ್ತಂತೂ ಹೆವಿ ರಶ್ ಇರ್ತದೆ ಮಾತ್ರ ಈ ಪೆಟ್ರೋಲ್ ಬಂಕಲ್ಲಿ. ಯಾಕಂದರೆ ನಾನು ಯಾವಾಗಲೂ ಇಲ್ಲೇ ಪೆಟ್ರೋಲ್ ಹಾಕ್ಸೋದು, ಇದಕ್ಕೆ ಹೇಳಿದೆ. ನೆಕ್ಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಸಿಗ್ತೀನಿ ಗಾಯ್ಸ್. ಏನು ಗುರುವೆ ಇದು ಬಿಸಿಲು, ಅಯ್ಯಪ್ಪ. ರೈಲ್ವೆ ಗೇಟ್ ಬೇರೆ ಹಾಕಿದ್ರು, ಟ್ರೈನ್ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿದ್ದೋ. ಹೆಲ್ಮೆಟ್ ಬೇರೆ ಹಾಕಿದ್ದೀನಿ, ತುಂಬ ಸೆಕೆ ಹೊಡಿತೈತೆ. ಅಯ್ಯಪ್ಪ ಮಿಸ್ಟರ್ ಸೂರ್ಯ, ಏನಪ್ಪ ಇದು ಈ ಮಟ್ಟ ಬಿಸಿಲು? ಇನ್ನೂ ಬೇಸಿಗೆನೇ ಸ್ಟಾರ್ಟ್ ಆಗಿಲ್ಲ. ಅಯ್ಯಪ್ಪ, ಚಿಕ್ಕ ವಯಸ್ಸಲ್ಲಿ ಒಂಥರ ಖುಷಿ ಇರ್ತಿತ್ತು ಈ ಥರ ಟ್ರೈನ್ ಹೋಗ್ಬೇಕಾರೆ. ನೋಡ್ಕೊಂಡು ಟಾಟಾ ಮಾಡ್ತಿದ್ದೋ ಟ್ರೈನಲ್ಲಿ ಹೋಗೋರಿಗೆ. ಆದರೆ ಇವಾಗ ಅಯ್ಯೋ ಈ ಟ್ರೈನ್ ಎಷ್ಟೊತ್ತು ಹೋಗ್ತಿದ್ದೋ ಅಂತ ಕಾಯ್ತಾ ನಿಂತಿದೆ. ಯಾಕಡೆ ಬಿಸಿಲು ಆ ಮಟ್ಟಿಗೆ ಹೊಡಿತೈತೆ ಬಿಸಿಲು.
ಕೊನೆಗೂ ಟ್ರೈನ್ ಪೂರ್ತಿ ಹೋಯ್ತು. ಟ್ರೈನ್ಗೆ ಒಂದು ಟಾಟಾ ಹೇಳಿ ಅಲ್ಲಿಂದ ಹೊರಟು ನಾನಿವಾಗ ಹೋಗ್ತಾ ಇದ್ದೀನಿ ಶ್ರೀರಂಗಪಟ್ಟಣ ಹತ್ರ. ನಾನು ಮೇನ್ ರೋಡಲ್ಲಿ ಬರಲಿಲ್ಲ, ಒಳಗಡೆ ರೋಡಿಂದ ಬಂದಿದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಪಾಲಳ್ಳಿ ಸೈಡಿಂದ ಬಂದಿದ್ದು ನಾನು. ಮೇನ್ ರೋಡಲ್ಲಿ ಬಂದರೆ ಸ್ವಲ್ಪ ಪೊಲೀಸರು ಕಾಟ, ಹೆಲ್ಮೆಟ್ ಹಿಡಿತಾ ಇರ್ತಾರೆ, ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಇರ್ತಾರೆ ಅಂತ. ಸೊ ಅದಕ್ಕೆ ಒಳಗಡೆ ಸೈಡಿಂದ ಬಂದೆ. ಗಾಡಿ ನಾನೇ ಓಡಿಸ್ತಾ ಇರೋದಲ್ವಾ, ಸೊ ವೀಡಿಯೋ ಮಾಡೋದು ಕಷ್ಟ. ಸೊ ಅದಕ್ಕೆ ಆದಷ್ಟು ಸ್ವಲ್ಪ ವೀಡಿಯೋ ಮಾಡ್ತಾ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಮೈಸೂರು ಟು ಬೆಂಗಳೂರು ರೋಡು ಮೊದಲು. ಇವಾಗ ಹೈವೇ ಮಾಡೋರಲ್ಲ, ಎಲ್ಲ ಹೈವೇಲಿ ಹೋಗ್ತಾರೆ ಗಾಯ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಹೈವೇಲೇ ಹೋಗ್ತಾರೆ. ಸ್ವಲ್ಪ ಜನ ಈ ಮಂಡ್ಯ ಗಂಟ ಹೋಗೋರೆಲ್ಲ ಇದೇ ರೋಡಲ್ಲಿ ಹೋಗ್ತಾರೆ, ಹೋಗೋರೆಲ್ಲ ಹೈವೇಲೇ ಹೋಗೋದೀಗ. ಮೊದಲು ಎಲ್ಲ ಇದೇ ರೋಡಲ್ಲಿ ಹೋಗ್ತಾ ಇದ್ದಿದ್ದು. ಶ್ರೀರಂಗಪಟ್ಟಣದ ಬ್ರಿಡ್ಜು ಆ ಕಡೆ ಕಾಣಿಸ್ತಾ ಇರೋದು ಹಳೇ ಬ್ರಿಡ್ಜು, ಅಲ್ಲಿ ಯಾರು ಅಷ್ಟು ಓಡಾಡಲ್ಲ ಈಗ, ಎಲ್ಲ ಈ ಬ್ರಿಡ್ಜ್ ಮೇಲೆ ಓಡಾಡೋದು. ಇನ್ನು ಆ ಕಡೆ ನೋಡಿದ್ರೆ ಹೈವೇ ಕಾಣಿಸುತ್ತೆ. ಸೊ ಗಾಯ್ಸ್, ನೆಕ್ಸ್ಟು ದೇವಸ್ಥಾನದ ಹತ್ರ ಸಿಗ್ತೀನಿ. ಸೊ ಗಾಯ್ಸ್, ಫೈನಲಿ ದೇವಸ್ಥಾನದ ಹತ್ರ ಬಂದು. ಇವತ್ತು ಭಾನುವಾರ ಬೇರೆ, ರಶ್ ಅವರ ಏನೋ ಗೊತ್ತಿಲ್ಲ, ಏನೋ ಒಂದುವೆ ಒಳಗೋಗಿ ನೋಡಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನದ ಎಂಟ್ರೆನ್ಸು, ಗೋಪುರ ಕಾಣಿಸ್ತಾ ಇದೆಯಲ್ಲ, ಹಂಗೆ ಹೋಗಬೇಕು. ಹಂಗೆ ಹೋಗಿ ರೈಟ್ ತಗೊಂಡು ಒಳಗೆ ಹೋಗಬೇಕು. ಇದೇ ದೇವಸ್ಥಾನ. ಆರ್ತಿವು ಕೂಡ ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ನಮ್ಮ ಗಾಡಿಗೊಂದು ನೆರಳಿರೋ ಜಾಗನ ಹುಡುಕಿ ಅಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗೆ. ನೋಡಬೇಕು, ರಶ್ ಅವರೇ. ಲೈನ್ ಐತೆ, 2-3 ಲೈನು. ಇದು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಂದ್ಬಿಟ್ರೆ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಇವಾಗ ಸ್ವಲ್ಪ ಕಮ್ಮಿ ಐತೆ ಅವಾಗಲಿಗೆಲ್ಲ ಹೋಲಿಸ್ಕೊಂಡ್ರೆ. ನೋಡಬೇಕು ಎಷ್ಟೊತ್ತಾಗುತ್ತೋ ಏನೋ, ಒಂದು ಗೊತ್ತಿಲ್ಲ ದರ್ಶನ ಮಾಡೋಕ್ಕೆ. ನೋಡ್ರಿ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ದೇವಸ್ಥಾನ. ನಮ್ಮ ಸಬ್ಸ್ಕ್ರೈಬರು ಫಾಲೋವರ್ಸ್ ಯಾರ್ಯಾರು ಇದ್ದಾರೆ ಇಲ್ಲಿಂದಲೇ ಕೈ ಮುಕ್ಕೊಬಿಡಿ. ದೇವರೇ ಕಾಪಾಡಪ್ಪ, ನಮ್ಮ ಸಬ್ಸ್ಕ್ರೈಬರು ಫಾಲೋವರ್ಸ್ಗೆಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡ್ರಪ್ಪ, ಅದೇ ದೇವಸ್ಥಾನ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಡಿ ಬಾಸ್ ಅವರು ಅವಾಗ ಇಲ್ಲಿಗೆ ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅವಾಗವಾಗ ಬಂದು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಗಾಯ್ಸ್, ಪೂಜೆ ಮಾಡಿಸೋದು ಅಂತ ಪೂಜೆ ಸಾಮಾನು ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗೆ. ರಶ್ ಇದೆ, 3 ಲೈನ್ ಏನೋ ಐತೆ ನೋಡಿ. ಪೂಜೆ ಸಾಮಾನು ತಗೊಂಡು ನಮ್ಮಮ್ಮ ಇಲ್ಲೂ ಪರಿಚಯ ಮಾಡ್ಕೊಬಿಟ್ಟವ್ರೆ ಅಂಗಡಿಯವ್ರನ್ನ. ಅವರು ನಾವು ಹೋಗ್ತಾ ಇದ್ದಂಗೆ ಎತ್ಕೊಟ್ರು, ಆಂಟೆ ಬನ್ನಿ ಅಂತ ಕರೆದಿ. ಯಾವಾಗ ಬಂದರೂ ಅಲ್ಲೇ ಹೋಗಿ ತಗೊಳ್ಳೋದಂತೆ. ಅದಕ್ಕೆ ಇಲ್ಲಿ ನೋಡಿದ್ರೆ ಫುಲ್ ರಶ್ ಅವರೇ. ಈ ಜನಗಳ ಮಧ್ಯೆ ಕ್ಯಾಮ್ರಾ ತೆಗ್ದು ವೀಡಿಯೋ ಹೆಂಗೆ ಮಾಡೋದು ಅಂತ ಗೊತ್ತಾಗ್ದೆ ಅಂತಲೇ ಫೋನ್ನ ಹಾಗೆ ಡೌನು ಕೆಳಗೆ ಮಾಡ್ಕೊಂಬಿಟ್ಟು ನನ್ನ ಫೇಸ್ ಕಾಣೋ ಥರ ಹಿಂಗೆ ಹಿಡ್ಕೊಂಡು ಉಲ್ಟಾ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಜನಗಳ ಮಧ್ಯೆ ಫೋನ್ ತೆಗ್ಬಿಟ್ಟು ಹೆಂಗಾದ್ರೂ ವೀಡಿಯೋ ಮಾಡೋದಿರಲಿ, ಮಾತಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಫೋನ್ನ ಹಾಗೆ ಡೌನ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೀಡಿಯೋ ಮಾಡೋದು ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ, ಸುಮ್ಮನೆ ನೋಡುವ. ಇದೇ ದೇವ್ರದ್ದು ಗರ್ಭಗುಡಿ ಗಾಯ್ಸ್. ಯಾರ್ಯಾರು ನೋಡ್ತಾ ಇದ್ದೀರಾ ವೀಡಿಯೋನ, ಎಲ್ಲರೂ ದೇವ್ರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಬಿಡಿ. ದೇವರೇ, ನಮ್ಮ ವೀಡಿಯೋ ನೋಡ್ತಾ ಇರೋರಿಗೆಲ್ಲ ಒಳ್ಳೇದು ಮಾಡಪ್ಪ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಪ್ಪ. ದೇವರೇ ಕಾಪಾಡಪ್ಪ. ಸೊ ಗಾಯ್ಸ್, ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದು ದೇವ್ರ ದರ್ಶನ ಎಲ್ಲ ಕ್ಲೀನಾಗಿ ಆಯಿತು. ಹತ್ರದಿಂದನೇ ನೋಡ್ದು. ರಶ್ ಇತ್ತು, ಆದರೂ ತಳ್ಳಾಟ ಅದು ಇದು ಏನಿರಲಿಲ್ಲ. ಕ್ಲೀನಾಗಿ ದೇವ್ರನ್ನ ನೋಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಹೇಳ್ಕೊಂಡು ಈಚೆ ಕಡೆ ಬಂದು. ನನ್ನ ಹಣೆ ಮೇಲಿರೋ ವಿಭೂತಿ ನಾಮ ನೋಡಿದ್ರೇ ಸಾಕು, ಇವ್ನು ಇಲ್ಲಿಗೆ ಹೋಗಿದ್ದು ಬಂದ ಅಂತ ಪಕ್ಕ ಎಲ್ಲರೂ ಹೇಳ್ತಾರೆ. ನಮ್ಮ ಮನೆ ಹತ್ರ ಇರೋರು, ಆಲ್ಮೋಸ್ಟ್ ನಮ್ಮ ಸೈಡ್ ಇರೋರ್ಗೆ ಎಲ್ರಿಗೂ ಗೊತ್ತು ಇವ್ನು ಎಲ್ಲಿಗೆ ಹೋಗಿದ್ದ ಅಂತ. ಯಾಕಂದರೆ ಆ ನಾಮ ನೋಡ್ಬಿಟ್ಟೆ ಹೇಳ್ಬಿಡ್ತಾರೆ. ಆಲ್ಮೋಸ್ಟ್ ಇಲ್ಲಿಗೆ ಬಂದರೆ ಅದೊಂಥರ ಟ್ರೇಡ್ ಮಾರ್ಕ್ ಇದ್ದಂಗೆ. ಆ ನಾಮ ಎಲ್ಲರೂ ಹಾಕ್ಸ್ಕೊತಾರೆ. ಏನಂದರೆ ತಡೆ ಹೊಡೆದ್ಬಿಟ್ಟು ಬಂದಾಗ ಆ ನಾಮ ಹಾಕಿರ್ತಾರೆ, ಆಗ ಎಲ್ರಿಗೂ ಗೊತ್ತಾಗೋಗುತ್ತೆ ಇವ್ನು ಇಲ್ಲಿಗೆ ಹೋಗಿದ್ದ ಅಂತ. ತುಂಬ ಬಿಸಿಲು ಗುರುವೆ, ಅಯ್ಯಪ್ಪ ಯಾರಿಗೆ ಹೇಳ್ತೀರಾ ಈ ಬಿಸಿಲು. ಹೆಲ್ಮೆಟ್ ಬೇರೆ ಗಾಡಿ ಹತ್ರ ಇಟ್ಬಿಟ್ಟಿದ್ದೀವಿ. ಈಗ ಪೂಜೆ ಸಾಮಾನವ್ರಿಗೆ ಇನ್ನೂ ದುಡ್ಡು ಕೊಟ್ಟಿರಲ್ಲ, ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಈಗ ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ನಮ್ಮ ಗಾಡಿಯಲ್ಲಿ ನಿಂತಿದೆ, ಇನ್ನು ಮತ್ತೆ ಮುಂದೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೇ ಶುಗರ್ ಫ್ಯಾಕ್ಟ್ರಿ, ಪಾಂಡವಪುರದ ಶುಗರ್ ಫ್ಯಾಕ್ಟ್ರಿ. ಇದು ಸಕ್ಕರೆ ಫ್ಯಾಕ್ಟ್ರಿ. ಇಲ್ಲಿ ರಶ್ ಏನಿಲ್ಲ ಇವತ್ತು. ರಶ್ ಇದ್ಬಿಟ್ರೆ ಈ ರೋಡ್ ಪೂರ್ತಿ ಟ್ಯಾಕ್ಟ್ರಲ್ಲಿ ಇಲ್ಲ ಎತ್ತಿನ ಗಾಡೀಲಿ ಲಾರಿಲಿ ಎಲ್ಲ ಕಪ್ ಕಟ್ಕೊಂಡು ಲೈನಿಗೂ ನಿಂತ್ಬಿಟ್ಟಿರ್ತಾರೆ. ಒಳ್ಳೆ ಒಂದೊಂದ್ಸತಿ ಫುಲ್ ಟ್ರಾಫಿಕ್ಕು ಆಗೋಗುತ್ತೆ ಅವಾಗವಾಗ. ಇನ್ನು ನೋಡಬೇಕು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ನಮ್ಮಮ್ಮ ನೋಡ್ರೆ ನಿಮಿಷಂಬಕ್ಕೆ ಹೋಗೋದ ಅಂತವ್ರೆ. ನೋಡಬೇಕು, ಅಲ್ಲಿಗೆ ಹೋದ್ರೂ ಹೋಗ್ತೀನಿ ಗಾಯ್ಸ್, ಮತ್ತೆ ಸಿಗ್ತೀನಿ. ಕೊನೆಗೂ ನಮ್ಮಮ್ಮ ಬಿಡಲಿಲ್ಲ, ನಿಮಿಷಂಬಕ್ಕೆ ಹೋಗೋದ ಅಂತ ಹೇಳ್ಕೊಂಡು ಇಲ್ಲಿಗೆ ಕರ್ಕೊಂಡ್ಬಿಟ್ರು. ಇನ್ನೂ ಟೈಮ್ ಇತ್ತಲ್ಲ ಅಂತ ನಾನು ಸರಿ ಆಯಿತು ಬಿಡಮ್ಮ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿಗೂ ಬಂದೋಗ್ರುವೆ. ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗೋಕ್ಕೂ ಬೇಜಾರು. ಅಯ್ಯಪ್ಪ, ಬಿಸಿಲಂತೂ ಹೆವಿ ಹೊಡಿತೈತೆ. ನಡ್ಕೊಂಡಂತೂ ಹೋಗೋಕ್ಕಾಯ್ತಲ್ಲ. ಸ್ಲಿಪ್ಪರ್ ಬೇರೆ ಅಲ್ಲಿ ಬಿಟ್ಬಿಟ್ಟಿದ್ದೀವಿ, ಕಾಲು ಬೇರೆ ಹೆವಿ ಸುಡ್ತೈತೆ. ಅಯ್ಯೋ ಏನು ಮಾಡೋದು ಗುರುವೆ. ನೋಡ್ರಿ ಗಾಯ್ಸ್, ಇದೇ ದೇವಸ್ಥಾನ.
ನಿಮಿಷಾಂಬ ದೇವಸ್ಥಾನ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ದೇವರೇ ಕಾಪಾಡಪ್ಪ ಅಂತ ಎಲ್ಲರೂ ಕೇಳ್ಕೊಳ್ಳಿ. ದೇವರೇ ನಮ್ಮ ಸಬ್ಸ್ಕ್ರೈಬರು ವಿಡಿಯೋ ನೋಡ್ತಾ ಇರೋರಿಗೆಲ್ಲರೂ ಒಳ್ಳೇದು ಮಾಡಪ್ಪ ದೇವರೇ. ಇಲ್ಲೂ ತರಕಾರಿ ಅಂಗಡಿ ಅದು ಇದು ಏನೇನು ಅಂಗಡಿಗಳಿತ್ತು. ಆ ಕಡೆ ಚುರುಮುರಿ ಅಂಗಡಿ, ಪಾನಿಪುರಿ ಅಂಗಡಿ, ಐಸ್ ಕ್ರೀಮ್ಸು ಎಲ್ಲ. ಇವತ್ತು ಸಂಡೇ ಬೇರೆ ಅಲ್ವಾ, ಬಿಸ್ನೆಸ್ ಅವ್ರಿಗೆ ಇವತ್ತು. ಆ ಕಡೆ ಚುರುಮುರಿ ಅಂಗಡಿ ಎಲ್ಲ ಇತ್ತು. ರಶ್ಶು ಫುಲ್ಲು. ಇಲ್ಲೂ ರಶ್ ಐತೆ ಗುರುವೇ, ಜನ ಅವರೇ. ಇಲ್ಲೂ ದೇವಸ್ಥಾನಕ್ಕಂತೂ ಒಂದು 3 ಲೈನ್ ಇತ್ತು. ಅದಕ್ಕೆ ದೇವಸ್ಥಾನದೊಳಗೆ ಹೋಗಲಿಲ್ಲ, ಈಚೆ ಕಡೆನೇ ಕೈ ಮುಕ್ಕೊಂಡು ಇವಾಗ ಹಂಗೆ ನೀರ ಹತ್ರ ಹೋಗವ ಅಂತ ಹೋಗ್ತಾ ಇದ್ದೀವಿ. ನೀರ ಹತ್ರ ಎಲ್ಲರೂ ಆಟ ಆಡ್ಕೊಂಡು ಕುಂತ್ಬಿಟ್ಟಿರ್ತಾರೆ. ಈ ಬಿಸಿಲಿಗೆ ಬೇರೆ ಒಳ್ಳೆ ತಣ್ಣಗೆ ಆಯ್ತದೆ. ನೀರಿಲ್ಲ ಅನಿಸುತ್ತೆ, ನೀರಿದ್ದರೆ ಅಲ್ಲೆಲ್ಲ ಬಿಡಲ್ಲ. ನೋಡಬೇಕು, ನೋಡೋದೇನಲ್ಲಿ ಕಾಣಿಸ್ತೈತಲ್ಲ, ನೀರಿಲ್ಲ ಆಲ್ಮೋಸ್ಟು. ಅದಕ್ಕೆ ಎಲ್ಲ ಅಲ್ಲೇ ಆಟ ಆಡ್ಕೊಂಡು ಕುಂತ್ಬಿಟ್ಟಿರ್ತಾರೆ ಬಿಸಿಲಿಗೆ. ಅದಕ್ಕೂ ಒಳ್ಳೆ ಪೀಸ್ ಮಾತ್ರ ನೀರಲ್ಲಿ ಆಟ ಆಡೋಕ್ಕೂ ಮಳೆ ಮಸ್ತಾಗಿರುತ್ತೆ ಮಾತ್ರ. ನೀರು ಬೇರೆ ಕಮ್ಮಿ ಐತೆ. ನೀರು ಬಂದರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಬರ್ಬೋದೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ನೀರು ಕಮ್ಮಿ ಇತ್ತು. ಎಲ್ಲರೂ ಬಿಸಿಲಿಗೆ ಅದಕ್ಕೂ ನೆಮ್ಮದಿಯಾಗಿ ಆಟ ಆಡ್ಕೊಂಡು ಕುಂತವ್ರೆ ಗುರುವೆ. ನೋಡ್ರಿ ಅಲ್ಲಿ ನಾವು ಮನೆಯವ್ರ ಜೊತೆ ಬಂದಿಲ್ಲ ಅಂದರೆ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಹಂಗೆ ಒಂದು ಡೈ ಹಾಕಿರುವ. ಆದರೆ ನೀರಿಲ್ಲ, ಡೈ ಹಾಕೋಕ್ಕೆಲ್ಲ ಆಗಲ್ಲ. ಅಲ್ಲಿ ಬಟ್ಟೆ ಬಿಚ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಟ ಆಡ್ಕೊ ಬರ್ಬೋದು ಅಷ್ಟೇ. ಡೈ ಬಿದ್ದರೆ ಕಲ್ಗೋ ಹೊಡ್ಕೊಂಡು ರಕ್ತ ಬರಬೇಕಾಗುತ್ತೆ ಅಷ್ಟೇ. ಅಲ್ಲಿ ನೀರು ಕಮ್ಮಿ ಐತೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇ ಕರಿಘಟ್ಟ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಅದೇ ಕರಿಘಟ್ಟ. ಅಲ್ಲಿ ಬಿಸಿಲುಗಂತೂ ಕಾಡ್ಗಿಸ್ತರ ಹತ್ಕೊಂಬಿಟ್ಟು ಎಲ್ಲ ಸುಟ್ಟೋಗ್ಬಿಟ್ಟೈತೆ ಬಿಸಿಲಿಗೆ ಬೇರೆ. ನೋಡೋದ್ನೆಲ್ಲ ಕಾಣಿಸ್ತಾಯಿತ್ತು. ಈ ಕಡೆ ಸ್ವಲ್ಪ ಬಂದೆ ನೋಡವ ಹೆಂಗೈತೆ ಏನು ಅಂತ. ಆ ಕಡೆ ಫುಲ್ಲು ಬಿಸಿಲು ಕತ್ಕೊಂಡು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಕರಿಘಟ್ಟ ಎಲ್ಲ ಕರ್ರಗಾಗ್ಬಿಟ್ಟಿತ್ತು ಸುಟ್ಟೋಗಿ. ನಿಮಿಷಾಂಬ ದೇವಸ್ಥಾನದಲ್ಲೇ ಊಟ ಕೊಡ್ತಾರಂತೆ, ನಮಗೂ ಗೊತ್ತಿರಲಿಲ್ಲ. ಯಾರೋ ಹೇಳಿದ್ರು ಊಟ ಕೊಡ್ತಾರೆ ಅಂತ. ಯಾವಾಗಿಂದ ಸ್ಟಾರ್ಟ್ ಮಾಡೋದು ಅಂತ ನಮಗೂ ಗೊತ್ತಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ತವ್ರೆ, ಒಳ್ಳೇದಾಗಲಿ ಆ ಕೆಲಸ ಹಂಗೆ ಸಾಗಲಿ. ನಾವು ಗಾಡೀಲಿ ಬರ್ಬೇಕಾದ್ರೆ ನೋಡ್ದೋ ಈ ಕಡೆ ಬೋರ್ಡು ದಾಸೋಹ ಭವನ ಅಂದ್ಬಿಟ್ಟು. ನಾವು ಈ ಕಡೆಯಿಂದನೇ ಎಂಟ್ರೆನ್ಸ್ ಅಂದ್ಬಿಟ್ಟು ಈ ಕಡೆ ಬಂದು ಅದು ನೋಡ್ರೆ ಈ ಕಡೆ ಬ್ಯಾಕ್ ಸೈಡು ಗುರುವೆ ದೇವಸ್ಥಾನದ ಒಳಗಿಂದನೇ ಬರ್ಬೇಕಂತೆ. ನಾವೇ ತಪ್ಪು ಅಂದ್ಬಿಟ್ಟಿದ್ದೀವಿ, ಗೊತ್ತೇ ಇಲ್ಲ. ಯಾರೂ ಮಿಸ್ಟೇಕ್ ಮಾಡ್ಕೋಬೇಡಿ, ದೇವಸ್ಥಾನದ ಒಳಗೆ ಇರೋದಂತೆ. ನಮಗೂ ಗೊತ್ತಿರಲಿಲ್ಲ. ಈ ಬ್ಯಾಕ್ ಗೇಟಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ರೆ ಗೇಟ್ ಕ್ಲೋಸು. ದೇವಸ್ಥಾನದ ಬ್ಯಾಕ್ ಸೈಡೇ ಇರೋದು ದಾಸೋಹ ಭವನ. ನೋಡಿ ಗಾಯ್ಸ್, ಇಲ್ಲೇ ಕಾಣಿಸ್ತೈತಲ್ಲ, ಇದೇ ಊಟದ ಹಾಲು. ಇಲ್ಲಿಗೆ ಹೋಗ್ಬೇಕಾಗಿದ್ದು, ನಾವು ನೋಡ್ರೆ ಬ್ಯಾಕ್ ಗೇಟ್ಗೆ ಹೋಗ್ಬಿಟ್ಟಿದ್ದೀವಿ. ತಪ್ಪು ಕೆಲಸ ಮಾಡ್ಬಿಟ್ಟು ಪುನಃ ಇಲ್ಲಿಗೆ ಬಂದು ಯಾರನ್ನ ಕೇಳ್ಕೊಂಡು. ಇಲ್ಲೂ ಒಂದು 3-4 ಲೈನ್ ಇದ್ದರು ಊಟಕ್ಕೆ. ಮೋಸ್ಟ್ಲಿ 3 ಗಂಟೆಗೆ ಲಾಸ್ಟ್ ಅಂತೆ. ನಮ್ಮದೇ ಲಾಸ್ಟ್ ಪಂಕ್ತಿ. ಹೋಗ್ತಾ ಇದ್ದೀವಿ ಲೈನ್ಗೆ. ಇನ್ನು ಎಷ್ಟು ಜನ ಬರ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು. ರಶ್ ಆದ್ರೂ ಈಗ ಓಪನ್ ಮಾಡಿದ್ರೆ ಗೇಟು ಊಟಕ್ಕೆ ಒಳಗೆ ಹೋಗೋಕ್ಕೆ ಐತೆ. ಇಲ್ಲೇ ಒಂದು 3-4 ಲೈನ್ ಐತೆ. ಇದೇ ಲಾಸ್ಟ್ ಪಂಕ್ತಿ ಅಂತೆ. 3 ಗಂಟೆ ಲಾಸ್ಟು ಅಂದರು. ನಮಗೂ ಗೊತ್ತಿರಲಿಲ್ಲ ಲಾಸ್ಟು, ನಾವೇ ಲಾಸ್ಟ್ ಭಾಗ್ಯವಂತರು. ದೇವಸ್ಥಾನ ಸುತ್ತಮುತ್ತ ನೀಟ್ನೆಸ್ ಆಗಿರಲಿ ಅಂದ್ಬಿಟ್ಟು ಅಲ್ಲಲ್ಲೇ ಈ ಥರ ಡಸ್ಟ್ಬಿನ್ ಡಬ್ಬಗಳೆಲ್ಲ ಮಡಗಿದ್ರು. ಈ ಊಟಕ್ಕೆ ಬರೋರೆಲ್ಲ ಆಲ್ಮೋಸ್ಟ್ ನೀರು ಬಾಟ್ಲು ಅದೇ ಹಿಡ್ಕೊಂಬರ್ತಾರಲ್ವ, ಅಲ್ಲಿ ಒಳಗಡೆ ಎಲ್ಲ ಗಲೀಜು ಮಾಡ್ಬಾರ್ದು ಅಂದ್ಬಿಟ್ಟು ಅಲ್ಲಲ್ಲಿ ಮಡಗಿದ್ರು. ಇಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಲಿ ಅಂತ. ನೋಡಿ ದೇವ್ರ ಫೋಟೋ ಅಲ್ಲೇ ಕಾಣಿಸ್ತೈತೆ. ಕೈ ಮುಕ್ಕಳ್ರಿ ಗಾಯ್ಸ್, ನಾವು ಒಳಗೆ ಹೋಗಲಿಲ್ಲ. ದೇವರೇ ಕಾಪಾಡಪ್ಪ. ಇಲ್ಲಿ ಲೋಟ ಎತ್ಕೊಂಡು ಒಳಗೆ ಹೋಗಬೇಕು. ತಟ್ಟೆ ಒಳಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿಂದ ಲೋಟ ಎತ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ ಆಲ್ರೆಡಿ ಕೂತ್ಬಿಟ್ಟವ್ರೆ. ನಮ್ಮದೇ ಲಾಸ್ಟ್ ಬಂತು. ಇದೇ ಲಾಸ್ಟ್ ಲೈನಲ್ಲಿ ಕೂತ್ಕೊಳ್ಳಿ ಅಂದರು. ಅದಕ್ಕೆ ಇಲ್ಲೇ ಬಂದು ಕೂತ್ಕೊತಾ ಇದ್ದೀವಿ. ಲಾಸ್ಟ್ ಅಂತ ಕಿರ್ಚ್ಕೊತವ್ರೆ ಆಗ್ಲೇ. ಇನ್ನಲ್ಲಿ ಕೂತ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಇನ್ನೂ ಬರ್ತಾನೆ ಇದ್ರು ಒಬ್ರು ಅಂತ. ಲಾಸ್ಟ್ ಅಲ್ವಾ ಇದೆ, ಲಾಸ್ಟ್ ಬನ್ನಿ ಅಂತ ಕೂಗ್ತಿದ್ರು ಇರೋರ್ನೆಲ್ಲ. ಆಲ್ಮೋಸ್ಟ್ ಎಲ್ಲ ಬಂದರು. ಫೈನಲಿ ನಮಗೂ ಊಟ ಸಿಕ್ತು. ಯಾಕಂದರೆ ಲಾಸ್ಟ್ ಪಂಕ್ತಿ ಸಿಗುತ್ತಾ ಇಲ್ವೋ ಅಂತ ಗೊತ್ತಿರಲಿಲ್ಲ. ಅನ್ನ ಸಾಂಬಾರು ಸಿಕ್ತು. ಊಟ ಮಾಡ್ತಾಯಿದ್ದೀನಿ ಗಾಯ್ಸ್. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ದೇವ್ರ ಪ್ರಸಾದ ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದಮೇಲೆ ಏನು ಕೊಟ್ಟರು ತುಂಬ ಚೆನ್ನಾಗೇ ಇರುತ್ತೆ. ಅದ್ರ ಬಗ್ಗೆ ಇನ್ನೊಂದು ಮಾತೇನಿಲ್ಲ. ದೇವ್ರ ಪ್ರಸಾದ ಊಟ ಮಾಡ್ಕೊಂಡು ಇವಾಗ ನಾನು ನಮ್ಮ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಯಾಕಂದರೆ ಗಾಡಿ ಎತ್ಕೊಂಡು ಹೋಗವ ಅಂತ. ಇಲ್ಲಿ ನೋಡ್ರಿ ಕುದುರೆಗಳೆಲ್ಲ ನಿಂತಿತ್ತು. ಕುದುರೆಯಲ್ಲಿ ಸವಾರಿ ಮಾಡೋರು ಇದ್ರು ಗುರುವೆ. ಬನ್ನಿ ಸವಾರಿ ಮಾಡಿ ಅಂತ ಕರೀತಿದ್ರು. ಯಾರೋ ಇಬ್ಬರು ಚಿಕ್ಕ ಹುಡುಗರು ಕುದುರೆಯಲ್ಲಿ ಬರ್ತಾಯಿದ್ರು ಆ ಕಡೆಯಿಂದ. ವೈಟ್ ಕುದುರೆಯಲ್ಲಿ, ಇನ್ನೊಂದು ಕುದುರೆಯಲ್ಲಿ ಯಾವುದೋ ಕುದುರೆಯಲ್ಲಿ ಬರ್ತಾವ್ರೆ ನೋಡಿ. ವೈಟ್ ಕುದುರೆಯಲ್ಲಿ ಪಕ್ಕದಲ್ಲಿ ಒಬ್ಬ ಇರ್ತಾನೆ. ಕುದುರೆ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಈಗ ನೋಡಬೇಕು ನೆಕ್ಸ್ಟ್ ಪ್ಲ್ಯಾನ್ ಏನೋ ಒಂದು ಗೊತ್ತಿಲ್ಲ. ನಾನು ಎಲ್ಲೂ ಹೋಗೋದು ಬೇಡ, ಮತ್ತು ಮನೆಗೆ ಹೊಟ್ಟಾಗೋದ ಈ ಬಿಸಿಲಲ್ಲಿ ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸರಿ ಆಯಿತು ಅಂತ ಹೇಳ್ತಾರೆ. ಬೆಳಗ್ಗೆನೂ ಇದೇ ಡೈಲಾಗ್ ಹೊಡೋದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನೋಡ್ರಿ ಇಲ್ಲಿಗೆ ಕರ್ಕೊಬಂದರು. ಅದಕ್ಕೆ ನೀನು ನೆಕ್ಸ್ಟ್ ಎಲ್ಲಿಗೂ ಹೋಗೋದು ಬೇಡ ಅಂತೇಳಿ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಗಾಡಿ ಎತ್ಕೊಂಡು ಮನೆಗೆ ಹೋಗೋದ ಅಂತ ಮತ್ತೆ ಸಿಗೋದ ಗಾಯ್ಸ್. ನಾನಿವಾಗ ಹೋಗ್ತಾಯಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ. ಆದರೆ ನಾನು ಹೈವೇ ರೋಡಲ್ಲಿ ಹೋಗ್ತಾಯಿಲ್ಲ, ಪಕ್ಕದಲ್ಲಿರೋ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ಗಾಡಿಗಳು ಹೋಗೋಂಗಿಲ್ಲ ಹೈವೇ ರೋಡಲ್ಲಿ. ಅದನ್ನು ಸ್ಟಾಪ್ ಮಾಡಿ ಆಲ್ರೆಡಿ 1 ವರ್ಷ ಆಗೋಯ್ತು. ಅದಕ್ಕೆ ನಾವು ಪಕ್ಕದಲ್ಲಿರೋ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಬಿಸಿಲು ಮಾತ್ರ ಹೆವಿ ಐತೆ ಗುರು. ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಗಾಡಿ ಓಡಿಸ್ಕೊಂಡು ಹೋಗಬೇಕು ಬೇಗ. ಯಾಕಂದರೆ ಬಿಸಿಲು ಹೆವಿ ಹೊಡಿತೈತೆ. ಇಲ್ಲಿ ಮರಗಳು ಬೇರೆ ಅಷ್ಟೇನಿಲ್ಲ, ಬಿಸಿಲು ಬೇರೆ ಹೆವಿ, ಗಾಡಿನೂ ಬೀಸ್ತಾ ಇಲ್ಲ. ಓಕೆ ಗಾಯ್ಸ್, ಗಾಡಿ ಬೇಗ ಓಡಿಸ್ಕೊಂಡು ಹೋಗಬೇಕು. ಮತ್ತೆ ಸಿಗ್ತೀನಿ.
ನಮ್ಮ ಮನೆಯವ್ರು ಬಿಡ್ತಾಯಿಲ್ಲ ಗುರುವೆ, ಇಲ್ಲಿಗೂ ಹೋಗೋದ ಅಂತ ಹಿಡ್ಕೊಂಬಿಟ್ಟವ್ರೆ ಪಯಣಗೆ. ನಾನು ಬೇಡ, ಗಾಡಿ ನಿಲ್ಲಿಸಲ್ಲ ಅಂತೇಳಿ ಈಚೆ ಕಡೆನೇ ನೋಡ್ಕೊಂಬಿಡಿ ಅಂತ ಇಲ್ಲೇ ತೋರಿಸ್ಕೊಂಡು ಹಿಂಗೆ ಕರ್ಕೊ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹೋಗೋದ ಅಂತ. ಗಾಯ್ಸ್, ನೀವ್ಯಾರು ವೀಡಿಯೋ ನೋಡ್ತಾ ಇರೋರು ಹೋಗಿದ್ರೆ ಕಮೆಂಟ್ ಮಾಡಿ, ನಾನು ಹೋಗಿದೆ ಅಂತ. ಇದ್ರ ಒಳಗಡೆ ವಿಂಟೇಜ್ ಕಾರ್ಗಳು, ಬೈಕ್ಗಳು, ಲಾರಿಗಳೆಲ್ಲ ವಿಂಟೇಜ್ ಹಳೆಯ ಐಟಮ್ಗಳೆಲ್ಲ ಇದೆ ಅಂತೆ. ನಾನು ಒಂದು ಸರಿನೂ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗಬೇಕು. ಅದಕ್ಕೆ ಮನೆಯವ್ರಿಗೂ ಒಂದು ಸುಳ್ಳು ಹೇಳಿ ನೆಕ್ಸ್ಟ್ ಟೈಮ್ ಹೋಗೋದ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಗಾಯ್ಸ್, ಇನ್ನು ಮನೆ ಹತ್ರ ಸಿಗ್ತೀನಿ. ಬಿಸಿಲು ಬೇರೆ ಹೆವಿ ಆಯ್ತೈತೆ, ಹೆಲ್ಮೆಟು ಬಿಚ್ಚೋಕ್ಕಾಗಲ್ಲ, ಗಾಳಿನೂ ಬೇರೆ ಆಡ್ತಾ ಇಲ್ಲ. ಹೆಲ್ಮೆಟ್ ಹಾಕೊಂಬಿಟ್ಟು ಫುಲ್ಲು ಕವರ್ ಆಗೈತಲ್ಲ ಹೆಲ್ಮೆಟು, ಅಷ್ಟೇನು ಗಾಳಿ ಆಡ್ತಾಯಿಲ್ಲ. ಓಕೆ, ಮನೆ ಹತ್ರ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ಫೈನಲಿ ಮನೆಗೆ ಬಂದು ನಾನು ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಟೈಮ್ ಬಂದು ಒಂದು 4 ಗಂಟೆ ಆಗಿತ್ತು. ಇನ್ನು ಪಯಣಗೂ ಹೋಗೋದ ಅಂದ್ಬಿಟ್ಟಿದ್ರೆ ನಾನು ಒಂದು 6 ಗಂಟೆ ಆಗ್ಬಿಡ್ತಿತ್ತು. ಬರೋಷ್ಟೊತ್ತಿಗೆ ಫುಲ್ ಇನ್ನೂ ಸುಸ್ತಾಗ್ಬಿಡ್ತಿತ್ತು. ಈಗಾಗಲೇ ಸುಸ್ತಾಗೋಗೈತೆ ಬಿಸಿಲಲ್ಲಿ ಓಡಾಡಿ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೆಂಗೋ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಂಟ ಬಿಡಲ್ಲ, ಆಮೇಲೆ ಹೋಗೋದ ಅಂತ ಹೇಳ್ತಾನೆ ಇರ್ತಾರೆ. ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಹೆಂಗೆ ಇರುತ್ತೆ, ಏನು ಒಳಗೆ ಯಾವ ಥರ ಐತೆ ಐಟಮ್ಸ್ಗಳು, ವಿಂಟೇಜ್ ಐಟಮ್ಗಳು ಅಂತ. ಅದನ್ನು ಒಂದು ವೀಡಿಯೋ ಮಾಡಿ ಹಾಕೋದ. ಗಾಯ್ಸ್, ನೀವೇ ಪೂರ್ತಿ ವೀಡಿಯೋ ನೋಡೋರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದೆ, ಏನೇನು ಮಾಡಿದೆ ಅಂತ ಎಲ್ಲ ಪೂರ್ತಿ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಬಾಯ್.